ನಮಸ್ಕಾರಗಳು. ನಾನು ರಸಿಕ ವಿಶೆಟ್ಟಿ. ನಾನೊಬ್ಬ ಮೆಡಿಕಲ್ ರೆಪ್ರೆಸೆಂಟೇಟಿವ್ ಹಾಗೂ ಮನೋಲಯ ಕುಟುಂಬದ ಒಬ್ಬ ಸದಸ್ಯ. ಡಾಕ್ಟರ್ ಮನೋವಿಜಯ ಕಳಸಮಠಸರ್ ಮತ್ತು ಈ ಮನೋಲಯ ಆಸ್ಪತ್ರೆ ಬಗ್ಗೆ ಒಂದು 4 ಸಾಲು ಬರೆದಿದ್ದೆ. ಅದರ ಮುಖಾಂತರ ನನ್ನ ಅನಿಸಿಕೆ ನಿಮ್ಮ ಜೊತೆ ಹಂಚ್ಕೋಬೇಕಂತ ಹೇಳಿ ನಾನು ಇಲ್ಲಿ ಬಂದಿದ್ದೀನಿ. ದಯವಿಟ್ಟು ಒಂದು ಸ್ವಲ್ಪ ಎಲ್ಲರೂ ಲಕ್ಷ ಕೊಟ್ಟು ಕೇಳಬೇಕು. ಎಲ್ಲ MR ಹಾಸ್ಪಿಟಲ್ ಬಂದು ವಿಸಿಟ್ ಮಾಡಿದಂಗೆ ನಾನು ಮಾಡ್ತಿದ್ನೆ. ಎಲ್ಲ ಡಾಕ್ಟರ್ಗಳಿಗೆ ಇವರು ಇರ್ಬೇಕಂತ ನಾನು ತಿಳಿದಿದ್ನೆ. ಆದ್ರೆ ಆಮೇಲೆ ಗೊತ್ತಾಯ್ತು ಇವರು ಒಬ್ರು ಸಾಧಾರಣ ಡಾಕ್ಟರ್ ಅಲ್ಲ, ಅತಿ ಸರಳ, ಪರಿಶ್ರಮಿ, ಸಜ್ಜನತೆ, ಉತ್ತಮ, ಪ್ರೀತಿಸು, ಜವಾಬ್ದಾರಿ ಹೊಂದಿರುವಂತ ಗುಣವಂತ ಡಾಕ್ಟರ್ ಅಂತ ನಾನು ಅರ್ತಿದ್ನೆ. ಈ ಮನೋಲಯದಲ್ಲಿ ಮನರೋಗಿ ಮನನೆಚ್ಚುವಂತೆ ಮನಸ್ಸಿನಿಂದ ಕೆಲಸ ಮಾಡ್ಕೋತ ರೋಗಿಗೆ ಬಂದು ಹಿಂಗ ನೋಡ್ಕೋತ ಸಕಾರಾತ್ಮಕದಿಂದ ಕೆಲಸ ಮಾಡೋರೇ ನಮ್ಮ ನಿಮ್ಮ ಎಲ್ಲರ ಅಚ್ಚುಮೆಚ್ಚಿನ ಡಾಕ್ಟರ್ ಮನೋವಿಜಯ ಕಳಸಮಠವರು. ಇಲ್ಲಿಯ ಸಿಬ್ಬಂದಿಗಳಿಗೆ ಸಂಬಂಧಿ ಹಂಗ ನೋಡ್ತಾರೆ. ಇದು ಬರೇ ಆಸ್ಪತ್ರೆ ಅಲ್ಲ, ಮನಿ ಹಂಗ ನೋಡ್ತಾರೆ. ಕೆಲಸ ಅತಿ ಉತ್ಸಾಹ ಉಲ್ಲಾಸದಿಂದ ಮಾಡ್ತಾರೆ. ತಾವು ನಕ್ಕು ಮತ್ತೊಬ್ಬರಿಗೂ ನಡೆಸ್ತಾರೆ. ದಯವಿಟ್ಟು ಎಲ್ಲರಿಗೂ ಇಷ್ಟ ಆದ್ರೆ ಹಂಗೆ ಸ್ವಲ್ಪ ಚಪ್ಪಾಳೆ ತಪ್ಪಬೇಕು. ಎಲ್ಲರಿಗೂ ಅದೇ ಆದಂತಹ ಒಂದು ಬೌಂಡ್ರಿ ಮತ್ತು ಲಿಮಿಟೇಷನ್ಸ್ ಇರ್ತಾವೆ. ಬಟ್ ಡಾಕ್ಟರ್ ಮನೋವಿಜಯ ಕಳಸಮಠ ಸರ್ ಅವ್ರದ್ದು ಹಂಗಿಲ್ಲ. ಅವರು ಬಿಯಾಂಡ್ ದ ಬೌಂಡ್ರಿ ಹೋಗ್ತಾರ. ಹೆಂಗಪ್ಪ ಅಂದ್ರೆ ಒಂದ್ ಸ್ವಲ್ಪ ಲೈನ್ಸ್ ಬರ್ತೀನಿ, ಅದ್ರ ಮೇಲೆ ಕೇಳ್ರಿ. ಅವರು ನೀರು ಹಂಗ ನಿರಾಕಾರ ಅದಾರ. ಅವರು ಗ್ಲಾಸ್ ಒಳಗೆ ಹೋದ್ರೆ ಗ್ಲಾಸ್ ರೂಟ್ ಕಟ್ಕೋತಾರ. ಕಳಸ ಒಳಗೆ ಹೋದ್ರೆ ಕಳಸ ಹಂಗ ರೂಟ್ ಕಟ್ಕೋತಾರ. ಬಾವಿ ಹಂಗನೂ ರೂಟ್ ಕಟ್ಕೋತಾರ. ಸಮುದ್ರಕ್ಕೆ ಸೇರಿ ಒಂದು ವಿಶಾಲ ರೂಪವಾಗಿನೂ ಪಡಿತಾರೆ. ಗಾಳಿ ಇರ್ಲಿ, ಮಳೆ ಇರ್ಲಿ, ಬಿಸಿಲು ಇರ್ಲಿ, ಚಳಿ ಇರ್ಲಿ, ದುಃಖ ಇರ್ಲಿ, ಕಷ್ಟ ಇರ್ಲಿ, ಏನೇ ಇರ್ಲಿ, ಸುಮ್ಮನೆ ಮುಂದಕ್ಕೆ ನುಗ್ಗುದೇ ಅವ್ರದ್ದು ಕೆಲಸ. ಅವರು ಬರಿಗಾಲಿಗೆ ನಡಿಲಾಕು ಸಹಿ, ಸೈಕಲ್ ಹೊಡಿಲಾಕು ಸಹಿ, ಗಾಡಿಯಿಂದ ಹೋಗ್ಲಾಕು ಸಹಿ, ಫ್ಲೈಟ್ ಹತ್ತಾಕು ಸಹಿ. ಒಟ್ಟ ನಮ್ಮ ಡಾಕ್ಟರ್ ಸಾಹೇಬರಿಗೆ ಯಾವುದೇ ಅಡಚಣೆ ಕಡಿವಾಣ ತಡಿಲಿಕ್ಕೆ ಸಾಧ್ಯ ಇಲ್ಲ. ನಥಿಂಗ್ ಕ್ಯಾನ್ ಸ್ಟಾಪ್ ಶ್ರೀ ಡಾಕ್ಟರ್ ಮನೋವಿಜಯ ಕಳಸಮಠ ಸರ್. ಅವರಿಗೆ ಅಹಂ ಇಲ್ಲ, ಅಹಂಕಾರ ಇಲ್ಲ, ಸಣ್ಣ ಮನೋಭಾವ ಮತ್ತು ಹೊಟ್ಟಿ ಕಿಚ್ಚು ಇಲ್ಲ. ಸಣ್ಣ ಮಂದಿ ದೊಡ್ಡ ಮಂದಿ ಅಂತ ಭೇದ ಭಾವನೂ ಮಾಡಲ್ಲ. ಅಸಹಾಯಕರಿಗೆ ಸಹಾಯ ಮಾಡುವುದು, ದುರ್ಬಲರಿಗೆ ಶಕ್ತಿ ತುಂಬುವುದು, ಜೀವನದಲ್ಲಿ ಸೋತವರಿಗೆ ಪ್ರೋತ್ಸಾಹ ಮತ್ತು ಸಾಹಸ ತುಂಬುವುದು, ದುಷ್ಟಗಳನ್ನು ಮಾಡುವವರಿಗೆ ನಿವಾರಣೆ ಮಾಡುವುದು, ಜೀವನದಲ್ಲಿ ದುಃಖ ಮತ್ತು ಜಿಗುಪ್ಸೆ ಹೊಂದಿರುವಂತವರಿಗೆ ಹೊಸ ಉಲ್ಲಾಸ ಉತ್ಸಾಹ ತುಂಬುವುದೇ ಡಾಕ್ಟರ್ ಮನೋವಿಜಯ ಕಳಸಮಠ ಅವರು ಮತ್ತು ಮನೋಲಯ ಆಸ್ಪತ್ರೆದ ಗುರಿಯಾಗಿದೆ. ಕೊನೆಯದಾಗಿ ಮನೋಲಯ ಆಸ್ಪತ್ರೆಗೆ ನನ್ನ ಹಾರೈಕೆಗಳು. ನಮ್ಮ ಈ ಮನೋಲಯ ಹಿಮಾಲಯ ಬೆಟ್ಟದಷ್ಟು ಎತ್ತರ ಬೆಳೆಯಲಿ, ರೋಗಿಗೆ ನೆಮ್ಮದಿ ಮತ್ತು ಸುಖ ತರುವ ಶಿವಾಲಯವಾಗಲಿ. ಡಾಕ್ಟರ್ ಮನೋವಿಜಯ ಅವರು ಈ ಮನೋಲಯ ಆಸ್ಪತ್ರೆ ವಿಜಯವಾಗಲಿ. ರಾಜ್ಯದ ಮನೋವೈದ್ಯಕೀಯ ಕ್ಷೇತ್ರದಲ್ಲಿ ನಮ್ಮ ಮನೋಲಯ ಆಸ್ಪತ್ರೆ ಕೂಡ ಒಂದು ಮುಖ್ಯಾಲಯವಾಗಲಿ ಅಂತ ನಾನು ಬಯಸ್ತೀನಿ. ಎಲ್ಲರಿಗೂ ಧನ್ಯವಾದಗಳು.